ಪವಿತ್ರ ಅವರು ನಿಧನ ಆದಾಗ ಚಂದನ್ ಅವರು ಅಲ್ಲಿಗೆ ಬಂದಿದ್ದರು, ಸಾವತ್ರ ಬಂದಿದ್ದರು. ಸಾವತ್ರ ಬರಬೇಕಾದ್ರೆ ಅವ್ರಿಗೆ ಸರಿಯಾಗೇನು ಕನ್ನಡ ಅಷ್ಟಾಗಿ ಗೊತ್ತಿರಲಿಲ್ಲ, ಸ್ವಲ್ಪ ತೆಲುಗೆಲ್ಲ ಮಾತಾಡ್ತಿದ್ರು. ಅವ್ರ ಜೊತೆ ಸಂಪರ್ಕದಲ್ಲಿ ನಾನಿದ್ದೆ ಚೆನ್ನಾಗಿ ಸ್ವಲ್ಪ. ಆಮೇಲೆ ಹೈದ್ರಾಬಾದಿಂದ ಬರಬೇಕಾದ್ರೆ ಅವತಾರ ಬಂದಾಗ ನಮ್ಮ ಮನೆಗೆ ಬಂದು ಹೋಯ್ತಿದ್ರು ಅವರು, ನಮ್ಮ ಪವಿತ್ರ ಎಲ್ಲ ಬರ್ತಿದ್ರು. ಮತ್ತು ಸಾವತ್ರ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನು ಅಂತಂದರೆ ಪವಿತ್ರ ಬುಟ್ಟಿ ನನ್ನ ಕೈಲಿ ಏನು ಇರೋಕ್ಕಾಗಲ್ಲ, ಪವಿತ್ರನೇ ನನ್ನ ಜೀವ ಆಗಿತ್ತು. ಎಲ್ಲದಕ್ಕೂ ಅವಳೇ ಸ್ಫೂರ್ತಿ ಮಾಡ್ಕೊಂಡು ನಾನು ಅವಳ ಮುಂದೆ ಬಿಟ್ಕೊಂಡು ಹೋಗ್ತಾ ಇದ್ದಿದ್ದೆ. ಮತ್ತು ಮಕ್ಕಳನ್ನ ಎಜುಕೇಷನ್ಗೋಸ್ಕರ ನಾವು ಅಲ್ಲಿ ಕರ್ಕೊಂಡೋಗಿದ್ದೋ. ಮಗಳನ್ನ ಈಗ ಎಜುಕೇಷನ್ಗೆ ಸೇರಿಸಿದ್ವಿ, ವಿದ್ಯಾಭ್ಯಾಸಕ್ಕೆ. ಮತ್ತು ಮಗನಿಗೂ ಮುಂದಿನ ಇದರಲ್ಲಿ ಒಂದು ಧಾರಾವಾಹಿಗೆ ಅವನಿಗೂ ಸೇರ್ಸೋಕ್ಕೆಲ್ಲ ಇದು ಮಾಡ್ದೋ. ಮತ್ತು ಅವಳು ಏನೇ ಮಾಡಿದ್ರೂ ನನಗೆ ಅವಳೇ ಒಂದು ನೇರಧಾರೆ ಇದ್ದು. ಅವಳಿಗೋಸ್ಕರ ನಮ್ಮ ತಂದೆ ತಾಯಿ ನಮ್ಮ ಬಂಧುಗಳಿಗೆಲ್ಲ ಬಿಟ್ಟು ಅವಳ ಜೊತೆಲೇ ಇದ್ದೆ ನಾನು. ಮುಂದೆ ನಾವು ಎಲ್ಲ ರೀತಿಯಲ್ಲಿ ಬೆಳೆದು ನಾವು ಸ್ವಲ್ಪ 4 ಜನರ ಅಭಿವೃದ್ಧಿ ಆಗುವ ಅನ್ನೋ ಅಷ್ಟರಲ್ಲಿ ಮಾತಾಡ್ಕೊಂಡಿದ್ದೋ. ನಾವೆಲ್ಲ ಚೆನ್ನಾಗಿದ್ದರು. ಈಗ ಇವಳು ಈ ಥರ ಆದ ತಕ್ಷಣ ತಾವಿಂದ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಲ್ಲ. ಕಾರಣ ನನ್ನ ಜೊತೆಲಿ ಅವಳ ಜೊತೆ ಇದ್ದಷ್ಟು ನಾನು ಚೆನ್ನಾಗಿದ್ದೆ. ನನಗೆ ಕಣ್ಣು ಮುಚ್ಚಿದ್ರೆ ಒಂಥರ ಅದೇ ನೆನಪು, ಅದೇ ಇದಾಗುತ್ತೆ. ನಾನು ಇರಬೇಕೋ ಏನು ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಯ್ತಲ್ಲ. ಇದುವರೆಗೂ ನಾನು ಅವಳ ಜೊತೆಲೇ ಇದ್ದೆ. ಈಗ ಯಾವ ರೀತಿ ಇರಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ಬಂದು ಹೋಗ್ಬೇಕಾದಾಗ್ಲೂ ದರ್ಶನ್ ಯಾವುದೋ ಶೂಟಿಂಗ್ಗೆ ಒಂದು ಅಗ್ರಿಮೆಂಟಿಗೆ ಸೈನ್ ಇತ್ತಂತೆ, ಬೆಂಗಳೂರಿಗೆ ಬಂದು ಹೋಗೋರೆ. ಬಂದು ಹೋಗ್ಬೇಕಾದಾಗ ಮಳೆ ಅಂದ್ಬಿಟ್ಟು ನೈಟ್ ಜರ್ನಿ ಮಾಡಿದಾಗ ಅಲ್ಲಿ ಮಧ್ಯರಾತ್ರಿ ಆಕ್ಸಿಡೆಂಟ್ ಆದಾಗ ಇದು ಹಿಂಗಾಯ್ತು ಕನ್ನಡ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಅವನು ನಾನು ಹೆಂಗೆ ಬರಲಿ ಹೆಂಗಿರಲಿ ಅಂತಂದರು. ನಾನು ಏನೂ ಯತ್ನ ಮಾಡ್ಬಿಡಿ, ನನ್ನ ಜೊತೆಲಿ ನಾನಿದ್ದೀನಿ, ಬನ್ನಿ ಮಂಡ್ಯಕ್ಕೆ, ನಿಮ್ಗೆ ಸಂಪರ್ಕದಲ್ಲೇ ಇರ್ತೀನಿ. ಅವಾಗ ಬಂದು ಹೋಗಿಬೇಕಾರೆ ನಾನು ಬೇಕಾದ್ರೆ ನಿಮ್ಮ ಇದು ಮಾಡ್ತೀನಿ, ಏನು ಬೇಜಾರು ಮಾಡ್ಕೊಬೇಡಿ. ಇಲ್ಲ ಕಣ ಬರ್ತೀನಿ ಕಣ ಅಂದ್ಬಿಟ್ಟು ಅವ್ರದ್ದೇ ಆದಂಥ ಒಂದು ನಂಬರ್ನ ಕೊಟ್ಟೋಗಿದ್ರು ನನಗೆ. ರಾತ್ರಿ 11 ಗಂಟೆಲಿ ವಿಚಾರ ನೋಡಿದೆ ನ್ಯೂಸಲ್ಲಿ, ಈ ಥರ ಆಯಿತು. ಮತ್ತು ಫೋನ್ ಮಾಡಿದ್ರೆ ಯಾರೂ ಆನ್ಸರ್ ಮಾಡಲಿಲ್ಲ, ಏನು ವಿಚಾರ ತಿಳ್ಕೊವೋ ಅಷ್ಟೇ. ಆಮೇಲೆ ಟಿ ವಿಲೆಲ್ಲ ನೋಡಿ ಈ ಥರ ಸುದ್ದಿ ಬಂದು ನಮಗೂ ಸ್ವಲ್ಪ ಬೇಜಾರಾಯಿತು. ಹೀಗಾಗಿ ಅವ್ನದ್ದು ಇದೇ ಮನಸ್ಸೆಲ್ಲ ಬರೀ ಪವಿತ್ರನೇ. ಆ ಅಂತ್ಯ ಸಂಸ್ಕಾರ ಮಾಡೋಕೆ ಹೋದರೂ ಅವನಿಗೆ ಬೇರೆ ಕಡೆ ದಿಗ್ಲೇ ಇರಲಿಲ್ಲ, ಬರೀ ಅದನ್ನೇ. ಆ ಬಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಕೈಯೆಲ್ಲ ಮೇಲೆಲ್ಲ ಹಾಕೊಂಡು ಅದೆಲ್ಲ ಮಾಡ್ಕೊಂಡು ಒಂದು ವಾಲ್ ಪೋಸ್ಟರ್ ಇದು ಬ್ಯಾನೆಟ್ ಪೇಪರಲ್ಲೂ ಸುಧಾ ಅವನು ಅದನ್ನೇ ಚಿಂತೆ ಮಾಡ್ತಿದ್ದ. ಬನ್ನಿ ಅಂದರೂ ಬರ್ತಾ ಇರಲಿಲ್ಲ. ಮತ್ತು ಬೆಂಕಿ ಹಾಕ್ಬೇಕಾದ್ರೂ ಅವನು ಹೊರಗಡೆಗೆ ಬಂದೇ ಇರಲಿಲ್ಲ, ಅಲ್ಲೇ ನಿಂತ್ಕೊಂಡಿದ್ದು ಮಾಡಿ. ಆಮೇಲೆ ನಾವೆಲ್ಲ ರೇಗಿ ಇದು ಮಾಡಿದಾಗ ಆಮೇಲೆ ಬಂದು ತಿರ್ಗಿ ಸ್ನಾನವೂ ಮಾಡಿರಲಿಲ್ಲ ಅವರು. ಇಲ್ಲ ನಾನು ಇದೆಲ್ಲ ಅಂದ್ಬಿಟ್ಟು ನನಗೆ ಪವಿತ್ರ ಅಂತಲೇ ಇದ್ದರು. ಪ್ರತಿಯೊಂದು ಊಟನೂ ತಿಂದಿರಲಿಲ್ಲ ಅವರು. ಮತ್ತು ಅವ್ರಿಗೆ ಮೆಡಿಸನ್ ಕೊಟ್ಟಿದ್ದರು, ಅಲ್ಲಿ ಏಟಾಗಿತ್ತಲ್ಲ ಅದಕ್ಕೆ ಮೆಡಿಸನ್ನು ತಗೋತಾನೆ ಇದ್ದರು. ನಾನೇ ಬಲವಂತೆ ಮಾಡಿ ಅವ್ರನ್ನ ಸ್ವಲ್ಪ ತಿಂಡಿ ತಿನ್ನಿಸಿ ಸುಸ್ತಾಗ್ಬಿಡ್ತೀರಿ ಅಂತೇಳಿ ಸಮಾಧಾನ ಮಾಡ್ಕೊಳ್ಳಿ ಮಾಡಿಸಿ ಅವ್ರನ್ನ ಒಂದು ಇದಕ್ಕೆ ತಂಡ. ಮತ್ತು ಈ ಥರ ಘಟನೆ ನಡೆದು ನಮಗೂ ತುಂಬ ಬೇಜಾರಾಯಿತು. ಈ ಥರ ಆಗಬಾರ್ದಿತ್ತು, ಅವರು ಮಾಡ್ಕೋಬಾರ್ದಿತ್ತು, ಅವರು ಮಾಡ್ಕೊಬಿಟ್ರು. ಮಂಡ್ಯ ಈಗ ಮೊನ್ನೆ ಅಂತ್ಯಕ್ರಿಯೆಗೆ ಬಂದಿದ್ದರು. ನಾ ಚೆನ್ನಾಗಿದ್ದಾಗ ಒಂದು ವರ್ಷದ ಬ್ಯಾಗ್ ಬಂದಿದ್ದರು. ನಮ್ಮ ಹುಡುಗಿ ಅವರಿಬ್ಬರು ಬಂದಿದ್ದರು ನಮ್ಮ ಮನೆಗೆ. ಇಲ್ಲಿಂದ ಹೋದ್ ಮತ್ತೆ ಮಾಡಲಿಲ್ಲ ನನಗೆ. ನಾನು ಟ್ರೈ ಮಾಡಲಿಲ್ಲ. ಮತ್ತು ಇಲ್ಲಿ ಬರ್ತಾರಲ್ಲ, ದಿವ್ಸಕ್ಕೆ ಬರ್ತಾರಲ್ಲ, ಅವತ್ತೇ ಮಾತಾಡ್ಸುವ ಅಂದ್ಬಿಟ್ಟು ನಾನು ಟ್ರೈ ಮಾಡಲಿಲ್ಲ. ರಾತ್ರಿ 11 ಗಂಟೆಗೆ ವಿಚಾರ ಗೊತ್ತಾದಾಗ ಬೆಳಗ್ಗೆಯಿಂದ ಟ್ರೈ ಮಾಡ್ತಾವನು, ಯಾರು ಫೋನ್ ಸಹ ಆನ್ಸರ್ ಮಾಡ್ತಾ ಇರಲಿಲ್ಲ. ಸಾವಿಗೆ ಅವರು ಅದನ್ನೇ ಇದ್ಲಲ್ಲಿದ್ರು ಅವರು. ಈ ಸಾವು ಆಗಿರೋದ್ರಿಂದನೇ ಅವ್ರಿಗೆ ಊಟ ತಿಂದಿಲ್ವೋ ಏನೋ ಗೊತ್ತಿಲ್ಲ. ಅವ್ರು ಅದನ್ನೇ ಒಂದು ಚಿಂತೆ ಮಾಡ್ಕೊಬಿಟ್ಟು ಇದು ಮಾಡಿದ್ದಾರೆ ಅವರು.